ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಗ್ ಟೆಕ್ ಹೊಲಿಗೆ ತರಬೇತಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಸಲ್ವಾರ್ನ ಯಾವ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಪಾರ್ಟ್ 1 ಅಂತ ಅಂದ್ಕೊಳ್ಳಿ. ಏಕೆಂದರೆ ಸಲ್ವಾರಲ್ಲಿ 2 ಟೈಪ್ ಇದೆ. ಒಂದು ಸಿಂಪಲ್ ಸಲ್ವಾರ್ ಇದೆ, ಮತ್ತು ಮತ್ತೊಂದು ಸೆಮಿ ಪಟಿಯಾಲ ಅಂತ ಬರುತ್ತೆ. ಸೇಮ್ ಇದೇ ಮೀಟ್ರು, ಅಂದರೆ 2.5 ಮೀಟ್ರು ಇದು ಪ್ಯಾಂಟ್ ಪೀಸ್ ಇದೆ. ನೋಡಿ, ಆಲ್ರೆಡಿ ನಾನು ನಿಮಗೆ ರೆಡ್ ಕಲರ್ ಕುರ್ತಾನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಮತ್ತು ಕಟ್ಟಿಂಗ್ ಮಾಡಬೇಕು ಅಂತ ಹೇಳಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ನನ್ನ ವಿಡಿಯೋದಲ್ಲಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಎರಡರಲ್ಲೂ ನೀವು ನೋಡ್ಬೋದು. ಹಾಗೆ ನೋಡಿ, ಇದು 2.5 ಮೀಟ್ರ್ ಬಟ್ಟೆನ ಫಸ್ಟ್ ಏನು ಮಾಡಬೇಕು, ಫುಲ್ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿಬಿಟ್ಟು ಉದ್ದವಾಗಿದೆ ನೋಡಿ, ಪನ್ನ ಉದ್ದ ಇರುತ್ತಲ್ವಾ, ಅದನ್ನೇನು ಮಾಡಿ ಉದ್ದಾಗಿರುತ್ತಲ್ಲ ಅದನ್ನು 2 ಫೋಲ್ಡಿಂಗಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. 2.5 ಫುಲ್ ಉದ್ದ ಇರುತ್ತಲ್ಲ, ಉದ್ದನ ಹೀಗೆ 2 ಮಡಿಕೆಯಾಗಿ ಈ ರೀತಿ ಮಡಚ್ಕೊಂಡು, ಮತ್ತು ನೋಡಿ ಈ ರೀತಿ ಮಡಚ್ಕೋಬೇಕು. ಅದಾದಮೇಲೆ ಏನು ಮಾಡಿ, ಇಲ್ಲಿಂದ ಇದನ್ನು ಈ ತುದಿನ 2 ಇಟ್ಕೊಳ್ಳಿ. ನೋಡಿ, ಇವಾಗ 4 ಫೋಲ್ಡಿಂಗ್ ಆಯಿತು. ನೋಡಿ, ಈ ರೀತಿ ಹೀಗೆ ಫೋಲ್ಡಿಂಗ್ ಮಾಡ್ಕೋಬೇಕು. ಇವಾಗ 4 ಫೋಲ್ಡಿಂಗ್ ಆಗಿದೆ. ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ಫುಲ್ ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕು ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ನೋಡಿ, ಇವಾಗ ನೋಡಿ, ಈ ಕಡೆ ಸೈಡು ಓಪನ್ ಇದೆ, ನನ್ನ ಕಡೆ ಸೈಡು ಕ್ಲೋಸ್ ಇದೆ. ನೋಡಿ, ಇಲ್ಲಿ ಓಪನ್ ಸೈಡ್ ಇದೆ. ಈ ರೀತಿ ನಾವು ಪೀಸ್ನ ಮಡಚ್ಕೋಬೇಕಾಗುತ್ತೆ ಸಲ್ವಾರ್ಗೆ. ಇದು ಸಿಂಪಲ್ ಸಲ್ವಾರ್. ಇದು ನೋಡಿ, ಇದು ಸಿಂಪಲ್ ಸಲ್ವಾರು. ನೆಕ್ಸ್ಟು ನಾನು ನಿಮಗೆ ಇಷ್ಟು 2.5 ಮೀಟ್ರ್ ಬಟ್ಟೆಯಿಂದನೇ ಸೆಮಿ ಪಟಿಯಾಲ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ, ಫಸ್ಟು ಸಿಂಪಲ್ ಸಲ್ವಾರ್ ಹೇಳ್ಕೊಡ್ತೀನಿ. ನಾನು ನಿಮಗೆ ಒಂದು ಸ್ವಲ್ಪ ಜೂಮ್ ಮಾಡಿದ್ದೀನಿ, ಯಾಕೆ ಅಂತ ಅಂದರೆ ನಿಮಗೆ ಕಾಣಿಸಲ್ಲ ಅಂತ ಅಂದ್ಬಿಟ್ಟು. ನೋಡಿ, ಫಸ್ಟು 36 ಲೆಂತ್ ಇದೆ, 37 ಲೆಂತ್ ಇದೆ. 37ಅಲ್ಲಿ ಏನು ಮಾಡಬೇಕು, 7 ಇಂಚನ್ನ ನಾವು ಮೈನಸ್ ಮಾಡ್ಕೋಬೇಕು. 7 ಇಂಚನ್ನ ಮೈನಸ್ ಮಾಡಿಕೊಂಡು ಪ್ಲಸ್ 2 ಇಂಚ್ ತೊಗೋಬೇಕು. 2 ಇಂಚು ಕೆಳಗಡೆ ಸೈಡು ಬಾಟಮಲ್ಲಿ ಸ್ಟಿಚಿಂಗ್ ಮಾಡಬೇಕು, ಮತ್ತು ಮೇಲ್ಗಡೆ ಸ್ಟಿಚಿಂಗ್ ಮಾಡಬೇಕಲ್ವ, ಅದಕ್ಕೋಸ್ಕರ ಫಸ್ಟ್ ಏನು ಮಾಡಬೇಕು, ಈ ರೀತಿ 2 ಇಂಚು ಎಕ್ಸ್ಟ್ರಾ ತೊಗೊಂಡು ಕೆಳಗಡೆ ಸೈಡನ್ನು 2 ಇಂಚು ಬಿಟ್ಟಿದ್ದೀನಿ. ಇಲ್ಲೊಂದು ಸ್ವಲ್ಪ ಜೂಮ್ ಮಾಡಿರೋದಕ್ಕೆ ಈ ರೀತಿ ಕಾಣಿಸ್ತಿದೆ. ಮತ್ತು ಉದ್ದನ 30 ಇಂಚ್ ತೊಗೊಳ್ಳಿ. 7 ಇಂಚು ಮೈನಸ್ ಮಾಡಬೇಕು. 7 ಇಂಚು ಬೆಲ್ಟ್ಗೆ ಹೋಗುತ್ತೆ, ಅಂದರೆ ಹಿಪ್ಪಲ್ಲಿ ಬರುತ್ತಲ್ಲ ಆ ಬೆಲ್ಟ್ಗೆ ಹೋಗುತ್ತೆ. ಈ ರೀತಿ ಲೈನ ಡ್ರಾ ಮಾಡ್ಕೊಳ್ಳಿ. ಉಳಿದಿರುವಂಥ ಬಟ್ಟೆ ನಾನು ಈ ಸ್ಕೇಲ್ ಇಟ್ಟಿದ್ದೀನಿ ನೋಡಿ, ಅದು ಉಳಿದಿರುವಂಥ ಬಟ್ಟೆ, ಅದು ಬಿಡಿ. ಮತ್ತು ಈ ಕಡೆ ಸೈಡಲ್ಲಿ ನೋಡಿ, ಈ ಭಾಗದಲ್ಲಿ 7.5 ಇಂಚ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ಎಲ್ಲ ಕಡೆ 7.5 ಇಂಚ್ಗೆ ಮಾರ್ಕಿಂಗ್ ಮಾಡಿಕೊಂಡು ಹೀಗೆ ಈ ರೀತಿ ನೋಡಿ ಮಾರ್ಕಿಂಗ್ ಮಾಡಿಕೊಂಡು, ಇದು 7.5 ಇಂಚಿಗೆ ಇಲ್ಲಿ ಆ ರೀತಿ ಬರುತ್ತೆ. ಈ ಕೆಳಗಡೆ ಸೈಡು ಬಾಟಮ್ಗೆ ನೋಡಿ, ಬಾಟಮ್ ಇಲ್ಲಿ 7 ಇಂಚ್ ಬಾಟಮ್ ತಗೋಬೇಕು. ಬಾಟಮ್ ಪೂರ್ತಿ ಸುತ್ತಳತೆ ಬರುತ್ತೆ. ಕೆಲವೊಂದು ಸರಿ 13 ಇಂಚ್ ಬರುತ್ತೆ, ಕೆಲವೊಂದು ಸರಿ 14 ಇಂಚ್ ಬರುತ್ತೆ. ಅದರಲ್ಲಿ ಅರ್ಧ ಮಾಡಿ ತೊಗೊಂಡು ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಈ ತುದಿಯಿಂದ ಈ ತುದಿಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಒಂದು ಸ್ವಲ್ಪ ವೀಡಿಯೋ ಇಶ್ಯೂ ಆಯಿತು, ಒಂದು ಸ್ವಲ್ಪ ಕ್ಯಾಮ್ರಾದಲ್ಲಿ ಕೆಳಗಡೆ ಬಾಟಮ್ನ ಒಂದು ಸ್ವಲ್ಪ ಕಾಣಿಸ್ತಿಲ್ಲ, ಆಮೇಲೆ ನಂತರ ತೋರಿಸ್ತೀನಿ ನಾನು ನಿಮಗೆ. ಇದು ಡೈರೆಕ್ಟಾಗಿ ನೀವು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಇಷ್ಟೇ ಮಾತ್ರ. ಇದು ಸೆಮಿ. ಇದಕ್ಕೆ ಏನು ಮಾಡಬೇಕು, ನಾನು ಇಲ್ಲಿ ಎಷ್ಟು ಅಳತೆ ಇದೆ ಅಷ್ಟು ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಬಿಡಬೇಕಾಗುತ್ತೆ. ನೋಡಿ, ಎಷ್ಟಿದೆಯೋ ಸೇಮ್ ಅದೇ ರೀತಿ ಕಟ್ಟಿಂಗ್ ಮಾಡಿ. ನಾನು ಇದರಲ್ಲಿ ಬೆಲ್ಟ್ ಹೇಳ್ಕೊಟ್ಟಿಲ್ಲ, ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಯಾಕಂದರೆ ನೋಡಿ, ಕೆಳಗಡೆ ಸೈಡ್ ನೋಡಿ ಇಷ್ಟು ಬಾಟಮ್ ಬಿಟ್ಟಿದ್ದೀನಿ ನಾನಿಲ್ಲಿ. ಇದು ನೋಡಿ, ಇಲ್ಲಿಂದ ಬಾಟಮ್ 6.5 ಇಂಚ್ ಬಿಟ್ಬಿಟ್ಟು ಎಕ್ಸ್ಟ್ರಾ ನಾನಿಲ್ಲಿ 1-1.5 ಇಂಚು, ನೀವು ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು. ಎಕ್ಸ್ಟ್ರಾ ಮಾರ್ಜಿನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಬ್ಬರು ಅರ್ಧ ಇಂಚೆ ತೊಗೋತಾರೆ. ನೀವೇನು ಮಾಡಿ 1 ಇಂಚು ಅಥವಾ 1.5 ಇಂಚ್ ತೊಗೊಳ್ಳಿ, ಏನೂ ಆಗೋಲ್ಲ. ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇತ್ತು ಅಂತ ಅಂದರೆ ನೋಡಿ ಈ ರೀತಿ ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಇವಾಗ ನೋಡಿ, ಕೆಳಗಡೆ ಸೈಡು ಅಷ್ಟೇ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ಥರ ಒಂದು ಬರುತ್ತೆ. ಇದು ಸಿಂಪಲ್. ಇಲ್ಲಿಂದ ಇಲ್ಲಿಗೆ 7.5 ಇಂಚ್ ಅಂತ ಹೇಳಿದಿಲ್ವಾ, ನಂತರ ಕಟ್ಟಿಂಗ್ ಸ್ಟಿಚಿಂಗಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಈ ಪೀಸ್ ಇದೆಯಲ್ಲ, ಇದರಿಂದನೇ ನಾವು ಬೆಲ್ಟ್ನ ಕಟ್ಟಿಂಗ್ ಮಾಡ್ಕೋಬೋದು. ತುಂಬ ಈಸಿ. ಇದನ್ನು ಬಟ್ಟೆ ನೀವು ಏನು ಮಾಡ್ತೀರಿ, ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಈ ಪೀಸ್ನ 2 ಪೀಸು 4 ಪೀಸ್ ಬಂದಿದೆ. 4 ಪೀಸ್ನ ಈ ರೀತಿ ಇಟ್ಬಿಟ್ಟು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ನೋಡಿ, ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ನೀವು ಬೇಕಂದರೆ ಅದನ್ನು ತೊಗೋಬೋದು. 4 ಇಂಚು ಅಥವಾ 6 ಇಂಚು ಎಕ್ಸ್ಟ್ರಾ ತೊಗೊಂಡು ಈ ರೀತಿಯೇ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ಉಳಿದಿದೆಯಲ್ಲ 7 ಇಂಚು ನಾವು ಕಳೆದಿದ್ದೀವಿ, ಅದಕ್ಕೆ ನಾವು ಆ 7 ಇಂಚಲ್ಲಿ ಪ್ಲಸ್ ಮಾಡಿಕೊಂಡು ಪ್ಲಸ್ 2 ಇಂಚ್ ತೊಗೋಬೇಕು. 2 ಇಂಚ್ ತೊಗೊಂಡು ನೋಡಿ, ಶೀಟ್ ಸುತ್ತಳತೆ 40 ಬರುತ್ತೆ. 40ರಲ್ಲಿ ನಾವು ಅರ್ಧ ತೊಗೋಬೇಕಾಗುತ್ತೆ. 20 ಇಂಚು ಪ್ಲಸ್ 8 ಇಂಚು ಎಕ್ಸ್ಟ್ರಾ ತೊಗೋಬೇಕು. 4 ಇಂಚು, 2 ಇಂಚ್ ಇರೋದ್ರಿಂದ 2 ಫೋಲ್ಡಿಂಗ್ ಇರೋದ್ರಿಂದ 4 ಇಂಚ್ ತೊಗೋಬೇಕು. ಎಕ್ಸ್ಟ್ರಾ 1.5 ಇಂಚ್ ತೊಗೋಬೇಕು. ಈ ರೀತಿ
ಇದು ನೋಡಿ ಇಲ್ಲಿ 9 ಇಂಚ್ಗೆ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿ ಕಟ್ಟಿಂಗ್ ಮಾಡಲ್ಲ, ಫುಲ್ ಸ್ಟಿಚಿಂಗ್ ಮಾಡ್ಕೊಂಡು ನಂತರ ಆಮೇಲೆ ನಾನು ಕಟ್ಟಿಂಗ್ ಮಾಡೋದು, ಮುಂಚೆಲೇ ಕಟ್ಟಿಂಗ್ ಮಾಡಲ್ಲ. ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ನೀವು ಬೆಲ್ಟ್ನ ಕಟ್ಟಿಂಗ್ ಮಾಡ್ಕೋಬೋದು. ನೋಡಿ ಅಕಸ್ಮಾತ್ ನಿಮ್ಮ ಒಂದು ಸುತ್ತಳತೆ 38 ಇತ್ತು ಅಂತ ಅಂದರೆ 38ರ 4ನೇ ಭಾಗ ತೊಗೊಳ್ಳಿ, ಪ್ಲಸ್ 4 ಇಂಚು ಪ್ಲಸ್ ಮಾಡ್ಕೊಳ್ಳಿ, ಪ್ಲಸ್ 1.5 ಇಂಚು ಸ್ಟಿಚಿಂಗ್ ಮಾಡ್ತೀವಿ ಪ್ಲಸ್ ಮಾಡ್ಕೊಳ್ಳಿ. ಈ ರೀತಿ ನಾವು ಪ್ಲಸ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ಗೆ ಹೇಳ್ತಾ ಇರುವಂಥದ್ದು ಡಬಲ್ ಫೋಲ್ಡಿಂಗಲ್ಲೇ ಮಾಡ್ಕೋಬೇಕು, ಸಿಂಗಲ್ ಫೋಲ್ಡಿಂಗಲ್ಲಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ನೋಡಿ ಇದು ಸಲ್ವಾರ್ ಇದೆ, ಇದು ಬಾಟಮ್ ಪಟ್ಟಿ ಇದೆ. ಬಾಟಮ್ ಪಟ್ಟಿನ ನಾವಿಲ್ಲಿ ತುದಿಗೆ ಇಲ್ಲಿ ಕೊಟ್ಟು ಸ್ಟಿಚಿಂಗ್ ಮಾಡೋದು, ಅದಕ್ಕೆ ನಾನು 2 ಇಂಚು ಎಕ್ಸ್ಟ್ರಾ ಬಿಡಬೇಕು ಅಂತ ಹೇಳಿದೆ. ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಯಾಕೆ ಒಂದು ಸ್ವಲ್ಪ ಅಲ್ಲಿ ಕ್ಯಾಮ್ರಾ ಇಶ್ಯೂ ಆಗಿತ್ತು ಅಂತ ಅಂದ್ಬಿಟ್ಟು ಮಾಡಲಿಲ್ಲ. ನೋಡಿ ಫಸ್ಟು ನಾನು ಇಲ್ಲಿ ಬೆಲ್ಟ್ ಇದೆಯಲ್ಲ, ಈ ಬೆಲ್ಟ್ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ ಫಸ್ಟ್ ಏನು ಮಾಡಬೇಕು, ಇದೇ ರೀತಿ ಮಾಡ್ಕೋಬೇಕಾಗುತ್ತೆ. ಉಲ್ಟಾ ಯಾವುದು ಸೀದಾ ಯಾವುದು ಕರೆಕ್ಟಾಗಿ ನೀವು ನೋಡ್ಕೊಂಡು ಏನು ಮಾಡಬೇಕು, ಈ ರೀತಿ ಓರೆಯಾಗಿ ಸ್ಟಿಚಿಂಗ್ ಇರುತ್ತಲ್ವಾ, ಇದನ್ನು ನೀಟಾಗಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಬಟ್ ಇದು ಒಂದು ಸ್ವಲ್ಪ ಏನಾಗಿದೆ, ಕ್ರಾಸ್ ಪಟ್ಟಿ ಇರುತ್ತೆ. ಕ್ರಾಸ್ ಪಟ್ಟಿ ನಾವೇನು ಮಾಡಬೇಕು, ಯಾವುದೇ ಕಾರಣಕ್ಕೂ ನೀವು ಎಳೆದ್ಬಿಟ್ಟು ಸ್ಟಿಚಿಂಗ್ ಮಾಡೋಕ್ಕೆ ಹೋಗಬೇಡಿ. ಅವಾಗೇನಾಗುತ್ತೆ, ನೀಟಾಗಿ ಬರೋಲ್ಲ. ಅದು ಸ್ವಲ್ಪ ಸ್ಟ್ರೆಚಿಬಲ್ ಇರುತ್ತಲ್ವ ನೀಟಾಗಿ, ಅಂದರೆ ಈ ರೀತಿ ಈ ಗಡಿ ನೀಟಾಗಿ ಯಾವ ರೀತಿ ಬಂದಿದೆ ಆ ರೀತಿ ಬರೋಲ್ಲ, ಲೂಸ್ ಬಂದುಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಯಾವ ಪಟ್ಟಿನೂ ಎಳಿಯೋಕ್ಕೆ ಹೋಗಬೇಡಿ, ಲೂಸ್ ಬಿಟ್ಟೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ನೋಡಿ ಇಲ್ಲಿ ಬಾಕ್ಸ್ ಟೈಪಾಗಿ ಪೀಸ್ ರೆಡಿಯಾಗಿದೆ. ಸೇಮ್ ಇದೇ ರೀತಿ ಈ ಪೀಸ್ನೂ ಕೂಡ ಫಸ್ಟ್ ನೀವು ನಿಮಗೆ ಗೊತ್ತಾಗಲಿಲ್ಲ, ಕನ್ಫ್ಯೂಸ್ ಆಗ್ತಿದೆ ಅಂತ ಅಂದರೆ ನೀವು ಕೈಯಲ್ಲಿ ಹೊಲಿಗೆ ಹಾಕೋಬಿಡಿ ಇದನ್ನು. ನಂತರ ಆಮೇಲೆ ಮಿಷಿನಲ್ಲಿ ಹೊಲಿಗೆ ಹಾಕಿ. ಅಕಸ್ಮಾತ್ ಏನಾದರೂ ಉಲ್ಟಾ ಸೀದಾ ನೀವೇನಾದರೂ ಸ್ಟಿಚಿಂಗ್ ಮಾಡಿದ್ರೆ ಮತ್ತೆ ವಾಪಸ್ಸು ಬಿಚ್ಚೋದಕ್ಕೆ ನಿಮಗೆ ಇಶ್ಯೂ ಆಗುತ್ತೆ. ತುಂಬ ಸ್ವಲ್ಪ ನೀವು ಟ್ರಿಕ್ಸ್ ಯೂಸ್ ಮಾಡಬೇಕು ಅಷ್ಟೇ, ತುಂಬ ಈಸಿ. ನೋಡಿ ಏನಿಲ್ಲ, ಉಲ್ಟಾ ಆಗುತ್ತೆ ಸೀದಾ ಆಗುತ್ತೆ, ಮಡಿಕೆ ಯಾವ ರೀತಿ ಇರುತ್ತಲ್ಲ ಅದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ನೀವು ಗುಂಡು ಪಿನ್ ಹಾಕ್ಕೊಂಡ್ರೂ ಆಗುತ್ತೆ, ಗುಂಡು ಪಿನ್ ಹಾಕ್ಬಿಟ್ಟು ಸ್ಟಿಚಿಂಗ್ ಮಾಡಿದ್ರೂ ಆಗುತ್ತೆ. ನೋಡಿ ಈ ರೀತಿ ಪಟ್ಟಿನ ಇಟ್ಕೊಂಡು 2 ಪೀಸ್ನ ಒಟ್ಟಿಗೆ ಇಟ್ಕೊಂಡು ಏನು ಮಾಡಬೇಕು, ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತಲ್ಲ, ಉದ್ದ ತುಂಡ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡ್ಕೊಂಡು ಏನು ಮಾಡಬೇಕು, ಈ ರೀತಿ 4 ಫೋಲ್ಡಿಂಗಲ್ಲಿ ಫೋಲ್ಡಿಂಗ್ ಮಾಡಿ. ಫಸ್ಟ್ ನಿಮಗೆ ಅಳತೆ ಹೇಳಿದ್ದು ನಾನು 2 ಫೋಲ್ಡಿಂಗಲ್ಲಿ ಹೇಳಿದೆ, ಬಟ್ ಇವಾಗ 4 ಫೋಲ್ಡಿಂಗ್ ಇದೆ. 4 ಫೋಲ್ಡಿಂಗ್ ಅಂತಾಗ ನೋಡಿ ಇಲ್ಲೊಂದು ಸ್ವಲ್ಪ ಚೇಂಜ್ ಆಗುತ್ತೆ. ನೀವು ಕನ್ಫ್ಯೂಸ್ ಆಗೋಗ್ಬೇಡಿ, ಫಸ್ಟ್ ಇಷ್ಟು ಹೇಳಿದ್ರು ಇವಾಗ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಈ ರೀತಿ ಪೀಸ್ನ ಏನು ಮಾಡಬೇಕು, ಫಸ್ಟು ತುದಿಲೆಲ್ಲ ನೀಟಾಗಿ ಸಮವಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಉದ್ದ ತುಂಡ ಎಲ್ಲ ಇರುತ್ತಲ್ವ, ಅದನ್ನು ನೀಟಾಗಿ 4 ಮೂಲೆಯಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡಿಕೊಂಡು ನೋಡಿ ಇಲ್ಲಿ 9 ಇಂಚ್ಗೆ ಈ ರೀತಿ ಬಿಡಬೇಕು. ಇದು 7 ಇಂಚು ಬೆಲ್ಟ್ ಉದ್ದ ಪ್ಲಸ್ 2 ಇಂಚು ಎಕ್ಸ್ಟ್ರಾ ಫ್ಯಾಬ್ರಿಕ್ ತೊಗೋಬೇಕು. ಟೋಟಲಿ 9 ಇಂಚ್ ಆಯಿತು. 9 ಇಂಚ್ಗೆ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ಇದು 4 ಎಳೆಯಲ್ಲಿ ಇವಾಗ ಕಂಪ್ಲೀಟ್ ಆಗಿದೆ. ಈ ರೀತಿ ಬರುತ್ತೆ. ಬಟ್ ಇಲ್ಲಿ ನಾನು ಸೈಡಲ್ಲಿ ಫ್ಯಾಬ್ರಿಕ್ನ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ನನಗಿಲ್ಲಿ ಸ್ವಲ್ಪ ಕಡಿಮೆ ನೋಡಿ 20 ಇಂಚಿಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಇದು ಈ ಒಂದು ಸಲ್ವಾರ್ನ ಸುತ್ತಳತೆ ಶೀಟ್ ಅಂದರೆ ಹಿಪ್ ಸುತ್ತಳತೆ ಪ್ಲಸ್ 4 ಇಂಚ್ ಇಲ್ಲಿ ಆ್ಯಡ್ ಮಾಡಬೇಕು. ಅದಾದಮೇಲೆ ಪ್ಲಸ್ 1.5 ಅಥವಾ 2 ಇಂಚು ನೀವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಟೋಟಲಾಗಿ ನಾನು ಇಲ್ಲಿ ಏನು ಮಾಡಬೇಕು, ಒಂದು 6 ಇಂಚು ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ತೊಗೋಬೇಕಾಗುತ್ತೆ. ಅಂದರೆ ಟೋಟಲ್ 12 ಇಂಚ್ ತೊಗೋಬೇಕು ಪೂರ್ತಿ. ಅಂದರೆ ಇಲ್ಲಿ 2 ಪೀಸ್ ಇದೆಯಲ್ವ, 2 ಪೀಸ್ ಪ್ರಕಾರ ತೊಗೋಬೇಕು ಅಂದರೆ 12 ಇಂಚ್ ಆಗುತ್ತೆ. ಸಿಂಗಲ್ ಪೀಸ್ ಅಂದರೆ ಡಬಲ್ ಪೀಸ್ ಆದರೆ 6 ಇಂಚ್ ಆಗುತ್ತೆ. ನೋಡಿ ಇಲ್ಲೊಂದು ಸ್ವಲ್ಪ ಫ್ಯಾಬ್ರಿಕ್ ಉಳಿದಿದೆ, ಆ ಫ್ಯಾಬ್ರಿಕಲ್ಲಿ ನಾನು ಇಲ್ಲಿ ಕಟ್ಟಿಂಗ್ ಮಾಡಿಕೊಂಡು 12 ಇಂಚು ಟೋಟಲು. ಅಂದರೆ ಡಬಲ್ ಫೋಲ್ಡಿಂಗಲ್ಲಾದರೆ 6 ಇಂಚ್ ಬರುತ್ತೆ. 2 ಪೀಸ್ ಇದೆಯಲ್ಲ, ಅಂದರೆ ಮೇಲ್ಗಡೆ ಪೀಸ್ಗೆ 6 ಇಂಚು, ಕೆಳಗಡೆ ಪೀಸ್ಗೆ 6 ಇಂಚು, ಆ ರೀತಿ ಬರುತ್ತೆ. ಬಟ್ ಆ ರೀತಿ ಕಟ್ಟಿಂಗ್ ಏನೋ ಸ್ಟಿಚಿಂಗ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಅಟ್ಯಾಚ್ ಮಾಡಿದ್ರೂ ಆಗುತ್ತೆ. ಇದು ಬೆಲ್ಟ್ ತಾನೇ, ಅದಕ್ಕೋಸ್ಕರ. ನೋಡಿ ಇಲ್ಲೊಂದು ಸ್ವಲ್ಪ ನಾನು ನಿಮಗೆ ಟ್ರಿಕ್ ಹೇಳ್ಕೊಡ್ತೀನಿ. ನೋಡಿ ಇಲ್ಲಿ ನೋಡಿ ತುಂಬ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈ ಮೆಥಡಲ್ಲಿ ಸಲ್ವಾರ್ನ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇದು ನಾನು ಶಾರ್ಟ್ಸಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಈ ಟ್ರಿಕ್ಸ್ನ. ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಹೋಗಿ ನೋಡ್ಬೋದು. ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಮತ್ತೊಂದು ಕಡೆ ಇರುತ್ತಲ್ಲ, ಇದನ್ನು ಚಿಕ್ಕದಾಗಿರುತ್ತಲ್ಲ ಪೀಸ್ನ, ಇದನ್ನು ಒಳಗಡೆ ಸೈಡು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಈ ಥರ ನೋಡಿ ಹೀಗೆ. ಏಕೆಂದರೆ ಓವರ್ಲ್ಯಾಕ್ ಮಾಡುವಂಥ ಅವಶ್ಯಕತೆ ಇಲ್ಲ, ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟು ಮಾಡ್ಕೊಂಡ ನಂತರ ಇಲ್ಲಿ ಏನು ಮಾಡಬೇಕು ನೋಡಿ, ಇಲ್ಲಿ 2 ಪೀಸ್ ಇದೆಯಲ್ಲ, ಈ 2 ಪೀಸ್ ಜೊತೆಗೆ ನೋಡಿ ಇಲ್ಲಿ 1.5 ಇಂಚು ನಾನು ಮೊದಲೇ ಹೇಳಿದೆ ಸ್ಟಿಚಿಂಗ್ ಮಾಡೋದಕ್ಕೆ 1.5 ಇಂಚ್ ತೊಗೋಬೇಕು ಅಂತ ಅಂದ್ಬಿಟ್ಟು, ಈ 1.5 ಇಂಚ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ನೋಡಿ ಮೇಲ್ಗಡೆಯಿಂದ 1 ಇಂಚ್ ಬಿಡಿ ಮತ್ತು 1 ಇಂಚು ಸ್ಪೇಸ್ ಬಿಡಿ.
ಮೇಲ್ಗಡೆ ನೋಡಿ, ಇಲ್ಲಿ ಮೇಲ್ಗಡೆ 1 ಇಂಚ್ ಬಿಟ್ಟು ನೋಡಿ 1 ಇಂಚ್ ಇದೆಯಲ್ಲ ಇಷ್ಟಕ್ಕೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಮತ್ತು ಸ್ಪೇಸ್ 1 ಇಂಚ್ ಬಿಡಬೇಕು. ಇಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ 1 ಇಂಚ್ ಬಿಟ್ಟು ಉಳಿದಿದ್ದನ್ನು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ರೀತಿ ಬರಬೇಕು ನೋಡಿ. ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. 2 ಕಡೆ ಸೈಡ್ ಏನು ಮಾಡಬೇಕು, ಪೀಸ್ನ 2 ಪೀಸ್ ಇದೆ ನೋಡಿ, ಈ ಕಡೆ ಸೈಡ್ಗೆ ಲೆಫ್ಟ್ಗೆ ಲೆಫ್ಟ್ ಸೈಡು ನೀವು ಫೋಲ್ಡಿಂಗ್ ಮಾಡ್ಕೊಳ್ಳಿ, ರೈಟ್ ಸೈಡ್ಗೆ ರೈಟ್ ಸೈಡ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೋಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ಟಿಂಗ್ ಮಾಡ್ಕೊಳ್ಳಿ. ಇವಾಗ ಏನು ಮಾಡಬೇಕು ನೋಡಿ, ಇಲ್ಲಿ ಸ್ಪೇಸ್ ಬಿಟ್ಟಿದ್ದೀವಲ್ಲ, ಇಲ್ಲಿ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಹೋಲ್ ಉಂಟಲ್ಲ ಅದು ಫ್ರಂಟ್ ಪಾರ್ಟಿಗೆ ಬರುತ್ತೆ. ಯಾಕಂದರೆ ನಾವು ಡೋರಿ ಹಾಕ್ಬೇಕಲ್ವ ಅಲ್ಲಿ, ಅಂದರೆ ನಾಡಿ ಹಾಕ್ಬೇಕಲ್ವ, ಅದಕ್ಕೋಸ್ಕರ ಅಲ್ಲಿ ದಾರ ಹಾಕೋದಕ್ಕೂ ಕೂಡ ನೀವು ಸರಿಯಾಗುತ್ತೆ. ಹೀಗೆ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ನೀಟಾಗಿ 1 ಇಂಚು ನಾವು ಸ್ಪೇಸ್ ಬಿಟ್ಟಿದ್ದೀವಲ್ಲ ಅದ್ರ ಪ್ರಕಾರ ಇಲ್ಲಿ 2 ಇಂಚು ನಾವು ಫೋಲ್ಡಿಂಗ್ ಬಿಟ್ಬಿಟ್ಟು 1.5 ಇಂಚು ಇಲ್ಲಿ ದಾರಕ್ಕೆ ಹೋಗುತ್ತೆ, ಮತ್ತು ಕೆಳಗಡೆ ಸೈಡು ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. 2 ಇಂಚು ಕಂಪ್ಲೀಟ್ ಆಗುತ್ತೆ. 7 ಇಂಚು ಬೆಲ್ಟು ತಯಾರಿ ಆಗುತ್ತೆ. ಸೊ ನೋಡಿ, ಈ ರೀತಿ ನಾವು ಬೆಲ್ಟ್ನ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಬೆಲ್ಟ್ ಕಂಪ್ಲೀಟ್ ಆಗಿದೆ. ಇವಾಗ ಬೆಲ್ಟ್ನ ಸೈಡ್ಗೆ ಇಟ್ಬಿಟ್ಟು ಇವಾಗ ಸಲ್ವಾರ್ ಸ್ಟಿಚಿಂಗ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಇದು ಸಲ್ವಾರ್ ಪೀಸಲ್ಲಿ ಫಸ್ಟು ನಾವೇನು ಮಾಡಬೇಕು, ಬಾಟಮ್ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಓಪನ್ ಮಾಡ್ಕೊಳ್ಳಿ. ಮಡಿಕೆ ಇದೆಯಾ ನೋಡಿ, ಅದರ ಒಳಗಡೆ ಸೈಡು ನಾವು ಬಾಟಮ್ ಪಟ್ಟಿ ಉಂಟು ನೋಡಿ, ಆ ಪಟ್ಟಿನ ಈ ರೀತಿ ಇಟ್ಟು ಒಳಗಡೆ ಸೈಡ್ಗೆ ನೋಡಿ ಅರ್ಧ ಇಂಚು ಫೋಲ್ಡಿಂಗ್ ಮಾಡ್ತಾ ಬಾಟಮ್ ಒಳಗಡೆ ಕಡೆಗೆ ಹೀಗೆ ಸ್ಟಿಚಿಂಗ್ ಮಾಡ್ಕೋತಾ ಹೋಗಿ. ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಇಲ್ಲಿ ಎಷ್ಟುದ್ದ ಬೇಕೋ ಅಷ್ಟುದಕ್ಕೆ ನೀವು ಬಾಟಮ್ ತೊಗೋಬೋದು. ಅಂದರೆ ನಿಮ್ಮ ಒಂದು ಬಾಟಮ್ 13.5 ಅಥವಾ 14 ಅಷ್ಟು ಬರುತ್ತೆ, 13 ಅಥವಾ 14 ಬರುತ್ತೆ. ಅಂದರೆ 7 ಇಂಚ್ ಅಥವಾ 6.5 ಇಂಚ್ ನೀವು ತೊಗೋಬೋದು ಬಾಟಮ್ನ. ನೋಡಿ, ಇಲ್ಲಿ ಬಾಟಮ್ಗೆ ನೀವು ಡಿಸೈನ್ ಬೇಕಂದರೆ ಡಿಸೈನ್ ಸ್ಟಿಚಿಂಗ್ ಮಾಡ್ಕೋಬೋದು. ಇಲ್ಲ ನಾವು ಡೈರೆಕ್ಟಾಗಿ ಹೊಲಿಗೆ ಹಾಕೋತೀನಿ ಅಂತಂದರೆ ಡೈರೆಕ್ಟಾಗಿ ಹೊಲಿಗೆ ಹಾಕೋಬೋದು. ಎಕ್ಸ್ಟ್ರಾ ಬರುತ್ತಲ್ಲ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸೇಮ್ ಇದೇ ಥರ ಮತ್ತೊಂದು ಸೆಟ್ ಬಾಟಮ್ ಉಂಟಲ್ಲ ಅದನ್ನು ಕೂಡ ಸೇಮ್ ಇದೇ ರೀತಿ ನೀವೇನು ಮಾಡಬೇಕು, ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನಿಮಗೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ಸಲ್ಲಿ ಕೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೋಡಿ, ಇದನ್ನು ಕೂಡ ಈ ರೀತಿ ಒಳಗಡೆ ಸೈಡು ಫೋಲ್ಡಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಬರುತ್ತೆ ನೋಡಿ ಪೀಸ್, ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಅದು ವೇಸ್ಟೇಜ್ ಇರುತ್ತೆ ನೋಡಿ. ಈ ಥರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋತಾ ಹೋಗಬೇಕು. ನೋಡಿ, ಈ ಬಾಟಮು ಕೂಡ ಸ್ಟಿಚಿಂಗ್ ಮಾಡಿ ಕಂಪ್ಲೀಟ್ ಆಗಿದೆ. ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಇಲ್ಲಿ ನೀಫಾ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ನಾನು ನಿಮಗೆ. ನೋಡಿ, ಇಲ್ಲಿಂದ ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಟ್ರ್ಯಾಗ್ನಲ್ ಥರ ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು 6 ಇಂಚು ಅಥವಾ 6 ಈ ರೀತಿ ನೋಡಿ, ಈ ರೀತಿಯೂ ಕೂಡ ನೀವು ತೊಗೋಬೋದು. ನೋಡಿ, ಹೀಗೆ ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡು ಇದು 2 ಪೀಸ್ಗೆ ನೀವು ಈ ರೀತಿ ಭಾಗವಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಈ ಥರ ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಈ ಪೀಸ್ ಇದೆಯಲ್ಲ ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನಾನು. ನಾವು ಕಟ್ಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿ 7.5 ಇಂಚ್ ಬಿಟ್ಟು ನಾವು ಕ್ರಾಸಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ, ಈ ಮಧ್ಯದಲ್ಲಿ ಏನು ಮಾಡಬೇಕು, ಇಲ್ಲಿ 2 ಕಡೆ ಸೈಡ್ಗೆ ಈ ಪೀಸ್ನ ಕೊಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಮತ್ತು ಈ ಪೀಸ್ನ ಹೊರಗಡೆ ಸೈಡ್ ಇಟ್ಬಿಟ್ಟು ಏನು ಮಾಡಬೇಕು, ಪೀಸ್ ಮೇಲ್ಗಡೆಗೆ ಮತ್ತೊಂದು ಹೊಲಿಗೆ ಹಾಕಬೇಕು. ನೋಡಿ, ಈ ಥರ ಸೇಮ್ ಇದೇ ರೀತಿ 2 ಕಡೆ ಪೀಸ್ಗೆ ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. 2 ಪೀಸ್ ಇದೆಯಲ್ಲ ಇದು ಸೆಂಟರ್ಗೆ ಬರಬೇಕು ಕರೆಕ್ಟಾಗಿ. 2 ಕಡೆ ಪೀಸ್ಗೆ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಏನು ಮಾಡಬೇಕು, 2 ಪೀಸ್ಗೂ ಕೂಡ ನಾವು 2 ಕಡೆ ಸಲ್ವಾರ್ ಪೀಸ್ ಇರುತ್ತಲ್ಲ ಅದಕ್ಕೂ 2 ಕಡೆ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ನೋಡಿ, ಹೀಗೆ
ನೋಡಿ ಸೆಂಟರಲ್ಲಿ ಈ ರೀತಿ ಬರುತ್ತೆ. 2 ಪೀಸ್ನು ಮಧ್ಯದಲ್ಲಿ 2 ಪೀಸ್ ಕೊಟ್ಟು 2 ಕಡೆ ಸಲ್ವಾರ್ ಪೀಸ್ನ ಜಾಯಿಂಟ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಬರುತ್ತೆ. ಇವಾಗ ಏನು ಮಾಡಬೇಕು, ಮತ್ತೊಂದು ಕಡೆಯೂ ಕೂಡ ಸೇಮ್ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇವಾಗ ಇಷ್ಟು ಕಂಪ್ಲೀಟ್ ಆಗಿದೆ. ಈಗ ಈ ರೀತಿ ಸೆಂಟರ್ಗೆ ನಾವು ಎಕ್ಸ್ಟ್ರಾ ಪೀಸ್ ಕೊಟ್ಟಾಗಿದೆ. ಇವಾಗ ಬಾಟಮ್ ಕಡೆಯಿಂದ ನಾವು ಈಗ ಸ್ಟಿಚಿಂಗ್ ಮಾಡ್ಕೊಬರೋಣ. ಈಗ ನೋಡಿ ಬಾಟಮಲ್ಲಿ 6.5 ಇಂಚ್ ಅಥವಾ 7 ಇಂಚು ನಾನು ಮೊದಲೇ ಹೇಳಿದೆ ಕಟ್ಟಿಂಗಲ್ಲಿ. ನಿಮಗೆ ಯಾವುದು ಕೆಲವೊಂದು ಸರಿ 6.5 ಇಂಚು ಸಾಕಾಗುತ್ತೆ. ಸ್ವಲ್ಪ ದೊಡ್ಡದಾಗಿ ಬಾಟಮ್ ಬೇಕಂದರೆ 7 ಇಂಚು ಕೂಡ ತೊಗೋಬೋದು. ಈ ರೀತಿ ನಾನು ಇಲ್ಲಿ 6.5 ಇಂಚ್ ತೊಗೋತಾ ಇದ್ದೀನಿ. ಈ ರೀತಿ ಏನು ಮಾಡಬೇಕು, ಇಟ್ಟು ಜಾಯಿಂಟ್ ಮಾಡ್ತಾ ಹೋಗಬೇಕು. ನೋಡಿ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಕ್ರಾಸ್ ಇರುತ್ತೆ ಪಟ್ಟಿ, ಅದಕ್ಕೆ ಒಂದು ಸ್ವಲ್ಪ ಆದಷ್ಟು ಎಳೆದ್ಬಿಟ್ಟು ನೀವು ಸ್ಟಿಚಿಂಗ್ ಮಾಡಿ. ಇಲ್ಲ ಅಂತಂದರೆ ಅದು ಹೊಲಿಗೆ ಟೈಟಾಗಿ ಬಿಡ್ತು ಅಂತ ಅಂದರೆ ಅದು ಹೊಲಿಗೆ ಬಿಚ್ಚೋಗೋಂಥ ಸಾಧ್ಯತೆ, ಅಂದರೆ ಕಟ್ಟಾಗೋವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೋಡಿ ಹೀಗೆ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಷ್ಟು ಬಿಟ್ಟಿದ್ವಿ ನಾವು ಅದ್ರ ಪ್ರಕಾರ ಮಾರ್ಕಿಂಗ್ ಮಾಡ್ಕೊಂಡು ಏನು ಮಾಡಬೇಕು, ಇಲ್ಲಿ ಹೀಗೆ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊತಾ ಹೋಗಿ. ಮತ್ತೊಂದು ಹೊಲಿಗೆನ ಹಾಕಬೇಕಾಗುತ್ತೆ ಸೇಮ್ ಇದೇ ರೀತಿ. ನೋಡಿ ಇಷ್ಟು ಸ್ಟಿಚಿಂಗ್ ಮಾಡ್ಕೊಂಡಾಯಿತು. ನೋಡಿ ಈ ರೀತಿ ಕಂಪ್ಲೀಟಾಗಿ ಬರುತ್ತೆ, ಈ ಥರ ಬರುತ್ತೆ. ಇವಾಗ ಇಲ್ಲಿಗೆ ಏನು ಮಾಡಬೇಕು, ನಾವು ಫಸ್ಟು ಬ್ಯಾಕ್ ಸೈಡ್ಗೆ ನಾನು ಏನು ಮಾಡ್ತೀನಿ, ಚಿಕ್ಕದಾಗಿ ಇಲ್ಲಿ 3 ಇಂಚು ಇದು ನೋಡಿ ಬ್ಯಾಕ್ ಸೈಡು, ಇದು ಫ್ರಂಟ್ ಪಾರ್ಟು ಎರಡು ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಸಣ್ಣ ಸಣ್ಣ ಪ್ಲೇಟ್ ಕೊಡಿ. ಇಲ್ಲಿ ಈ ರೀತಿ ಸಣ್ಣ ಸಣ್ಣ ಪ್ಲೇಟ್ ಕೊಡಬೇಕಾಗುತ್ತೆ. ಇದು ಬ್ಯಾಕ್ ಸೈಡ್ಗೆ ಓನ್ಲಿ 1 ಪ್ಲೇಟ್ಸ್ ಮಾತ್ರ. 2 ಕಡೆಯಿಂದ ಇದು ಸೆಂಟರ್ ಇರುತ್ತಲ್ವ, ಅಲ್ಲಿ ಮಾತ್ರ 2 ಕಡೆಯಿಂದ ಚಿಕ್ಕದಾಗಿ ಈ ರೀತಿ ಪ್ಲೇಟ್ ಕೊಡಿ. ನಂತರ ಫ್ರಂಟ್ ಪಾರ್ಟಲ್ಲಿ ಏನು ಮಾಡಬೇಕು, 3ರಿಂದ 1 ಅಂದರೆ 3 ಇಂಚು ಪ್ಲಸ್ ಅದನ್ನು 1 ಇಂಚ್ಗೆ ನಾವು ನೆರಿಗೆ ಕೊಡಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಈ ರೀತಿ ಬೇಡ ನೆರಿಗೆ ಅಂತ ಅಂದರೆ ಚಿಕ್ಕದಾಗಿ ನೀವು ನೆರಿಗೆ ಕೊಡ್ತಾ ಹೋಗಬೇಕಾಗುತ್ತೆ. ನೋಡಿ ಇಲ್ಲಿ ನೆರಿಗೆನ ಈ ರೀತಿ 3 ಇಂಚು ಮಾತ್ರ ತೊಗೋಬೇಕು. ಫೆಬ್ರಿಕ್ ನಿಮ್ಮ ಹತ್ರ ಜಾಸ್ತಿ ಇತ್ತು ಅಂತ ಅಂದರೆ ನೀವು ದೊಡ್ಡ ಕೊಡ್ಬೋದು. ಇಲ್ಲ ಅಂತಂದರೆ ಮೀಡಿಯಮ್ ಸೈಜ್ ಇದೆ ಅಂತ ಅಂದರೆ ಇಲ್ಲಿ 3 ಇಂಚು ಕೊಡಿ. ಈ ರೀತಿ ನೋಡಿ ಈ 2 ಪೀಸ್ ಇದೆಯಲ್ಲ, ಹೀಗೆ ಮಾರ್ಕಿಂಗ್ ಮಾಡ್ಕೊ. ಇಲ್ಲಿ ಗುಂಪಿನ ಏನಾದರೂ ಬೇಕಾದರೆ ತೊಗೋಬೋದು. ಮತ್ತು ನೋಡಿ ಒಳಗಡೆ ಸೈಡ್ ಇದೆಯಲ್ಲ, ಇಲ್ಲಿ 1 ಇಂಚ್ ಸ್ಪೇಸ್ ಬಿಡಿ. ಇಲ್ಲಿ 1 ಇಂಚ್ ಸ್ಪೇಸ್ ಬಿಟ್ಟು 3 ಇಂಚ್ ನೀವು ಲೆಕ್ಕ ಹಾಕೋಬೇಕಾಗುತ್ತೆ. ಒಳಗಡೆ ಸೈಡ್ ಇದೆಯಾ ನೋಡಿ, ಈ ಪೀಸ್ ಇದೆಯಲ್ಲ, ಇಲ್ಲಿಂದ ನೀವು 3 ಇಂಚ್ ಲೆಕ್ಕ ಹಾಕೋಬೇಕಾಗುತ್ತೆ. ನೋಡಿ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನೀವು ಮತ್ತೆ ಇದನ್ನು ಇಲ್ಲಿಗೆ ಕೊಡಬೇಕು. ನೋಡಿ 1 ಇಂಚ್ ನೋಡಿ ಇಲ್ಲಿಂದ ಇಲ್ಲಿಗೆ, ಅದು ಒಳಗಡೆ ಸೈಡ್ ಹೋಗುತ್ತಲ್ಲ ಅದನ್ನು ಬಿಟ್ಬಿಡಿ. ಈ ರೀತಿ ನೋಡಿ, ಈ ರೀತಿ ನೀವೀಗ ಹೀಗೆ ಇದು ಫ್ರಂಟ್ ಪಾರ್ಟಿಗೆ ಬರುತ್ತೆ ಈ ಪ್ಲೇಸೆಲ್ಲ. ಈ ರೀತಿ ನೋಡಿ ಈ ಪ್ಲೇಟ್ಸ್ನ ಈ ರೀತಿ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ತುಂಬ ಈಸಿ, ನಿಮಗೆ ಮೆಥಡ್ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ಫಸ್ಟು ಈ 2 ಪ್ಲೇಟ್ಸ್ ಉಂಟಲ್ಲ ಇದನ್ನು ಸ್ಟಿಚಿಂಗ್ ಮಾಡಿಕೊಂಡು 2 ಕಡೆ ಸೈಡ್ ಏನು ಮಾಡಬೇಕು, 3x1 ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ನೀವು ಬೇಕಾದರೆ ಸ್ಟಿಚಿಂಗ್ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ಆ ರೀತಿ ಬೇಡ ಅಂತ ಅಂದರೆ ಸಣ್ಣ ಪ್ಲೇಟ್ಸ್ ಕೊಟ್ಟು ಕೂಡ ನಿಮ್ಮ ಒಂದು ಬಟ್ಟೆ ಎಷ್ಟಿದೆಯೋ ಅಷ್ಟು ತಕ್ಕನಾಗಿ ನೀವು ಹಾಗೂ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. 2 ಥರನೂ ಕೂಡ ನೀಟಾಗಿ ಬರುತ್ತೆ, ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ. ಸೆಮಿ ಪೆಟ್ ಇದು ಪರ್ಫೆಕ್ಟ್ ಒಂದು ಸ್ಟಿಚಿಂಗ್ ಅಂತ ಹೇಳ್ತೀನಿ. ಈ ರೀತಿ ಸ್ಟಿಚಿಂಗ್ ಮಾಡೋದ್ರಿಂದ ನೀಟಾಗಿ ಕೂರುತ್ತೆ. ಅಕಸ್ಮಾತ್ ಫ್ಯಾಬ್ರಿಕ್ ಕಡಿಮೆ ಇದೆ ಅಂತ ಆದರೆ ನೀವು ಸಣ್ಣ ಪ್ಲೇಟ್ ಕೊಟ್ಟು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ ನಾನು 2 ಕಡೆ ಸೈಡು ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಏನು ಮಾಡಬೇಕು, ಈ ಭಾಗದಲ್ಲಿ ಓಪನ್ ಇದೆಯಲ್ಲ ಫ್ರಂಟಲ್ಲಿ ನಾವು ಡೋರಿ ಅದು ಒಂದು ದಾರ ಹಾಕೋದಕ್ಕೆ ನಾವು ಓಪನ್ ಮಾಡಿದ್ದೀವಿ ನೋಡಿ, ಆ ಭಾಗನ ಫ್ರಂಟ್ ಪಾರ್ಟ್ಗೆ ಈ ರೀತಿ ಮಾರ್ಕಿಂಗ್ ಮಾಡಿ ಇಲ್ಲಿ ಗುಂಡ್ಪಿನ್ ಹಾಕ್ಬಿಡಿ. ಗುಂಡ್ಪಿನ್ ಹಾಕ್ಬಿಟ್ಟು ಬ್ಯಾಕ್ ಸೈಡ್ಗೆ ನಾವು ಸಿಂಗಲ್ ಪ್ಲೇಟ್ ಕೊಟ್ಟಿದ್ದೀವಿ ನೋಡಿ, ಬ್ಯಾಕ್ ಸೈಡ್ಗೆ ಈ ರೀತಿ ನೋಡಿ ಎಷ್ಟಕ್ಕೆ ಬರುತ್ತೆ. ಸೆಂಟರ್ಗೆ ಬಂದರೆ ಓಕೆ, ಅಕಸ್ಮಾತ್ ಸೆಂಟರ್ಗೆ ಬರದೇ ಸೈಡಿಗೆ ಬಂತು ಅಂತ ಅಂದರೆ ನೀವು ಏನು ಮಾಡಬೇಕು, ನಾವು ಪ್ಲೇಟ್ಸ್ ಕೊಟ್ಟಿದ್ದೀವಲ್ಲ ಅದನ್ನು ಬಿಚ್ಚಿ ನೀವು ಚಿಕ್ಕದು ಒಂದು ಸ್ವಲ್ಪ ಸೈಡಲ್ಲಿ ಒಂದು ಸ್ವಲ್ಪ ಚಿಕ್ಕದು ಮತ್ತು ದೊಡ್ಡದು ಮಾಡ್ಕೊಬೋದು. ನೋಡಿ ಈ ರೀತಿ ಒಂದು ಸ್ವಲ್ಪ ಇಲ್ಲಿ ಪೀಸು ದೊಡ್ಡದಾಗಿ ಬರ್ತಿದೆ. ನಾನಲ್ಲಿ ಪ್ಲೇಟ್ಸ್ ಕೊಟ್ಟಿದ್ದೀನಿ ನೋಡಿ ಒಂದು ಫ್ರಿಲ್ನ, ಅದರಲ್ಲಿ ನಾನು ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಲಾಸ್ಟ್ ಫ್ರಿಲ್ ಇದೆಯಲ್ಲ ಅದನ್ನು ಚಿಕ್ಕದು ಅಥವಾ ದೊಡ್ಡದು ಮಾಡಿಕೊಂಡು ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ ಇಷ್ಟು ಫ್ಯಾಬ್ರಿಕ್ ಜಾಸ್ತಿ ಬರ್ತಿದೆ, ಅದನ್ನು ನಾನು ಸರಿ ಮಾಡ್ಕೋತೀನಿ ಸ್ಟಿಚಿಂಗ್ ಮಾಡಬೇಕಾದ್ರೆ. ಈ ರೀತಿ ಒಂದು ಮೆಥಡಿಂದ ನೀವು ಜಾಯಿಂಟ್ ಮಾಡಬೇಕಾಗುತ್ತೆ. ಅಂದರೆ ಪ್ಯಾಂಟ್ ಪೀಸು ಮತ್ತು ಬೆಲ್ಟ್ ಎರಡೂ ಕೂಡ ಈ ರೀತಿ ಜಾಯಿಂಟ್ ಮಾಡಬೇಕಾಗುತ್ತೆ. ನೋಡಿ ಈ ಥರ
ನೀವು ಬೇಕಂದರೆ ಸುತ್ತ ನೀವೇನು ಮಾಡಿ ಗುಂಡು ಪಿನ್ನನ್ನು ಅಟ್ಯಾಚ್ ಮಾಡಬೇಡಿ, ಅಟ್ಯಾಚ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೀವು ಸ್ಟಿಚಿಂಗ್ ಮಾಡ್ತಾ ಹೋಗಬೇಕು, ತುಂಬ ಈಸಿ ಆಗುತ್ತೆ. ಅಥವಾ ಕೈಯಲ್ಲಿಗೆ ಹಾಕ್ಬಿಟ್ಟು ನೀವು ನೆರಿಗೆ ಎಲ್ಲ ಕೊಟ್ಟು ನೆರಿಗೆ ಮತ್ತು ಬೆಲ್ಟ್ ಜಾಯಿಂಟ್ ಮಾಡೋದಕ್ಕೆ ಎಲ್ಲದಕ್ಕೂ ನೀವು ಗುಂಡು ಪಿನ್ನು ಅಥವಾ ಕೈಯಲ್ಲಿಗೆ ಹಾಕ್ಬಿಟ್ಟು ಸೂಜಿ ಮತ್ತು ದಾರದಿಂದ ಸ್ಟಿಚಿಂಗ್ ಮಾಡಿಬಿಟ್ಟು ನಂತರ ನೀವು ಬೇಕಾದರೆ ಮಿಷಿನ್ ಮೇಲೆ ಸ್ಟಿಚಿಂಗ್ ಮಾಡ್ಬೋದು. ಏಕೆಂತಂದರೆ ಮಿಷಿನ್ ಹೊಲಿಗೆ ಒಂದು ಸರಿ ಬಿಡ್ತು ಅಂದರೆ ಹೊಲಿಗೆ ಬಿಚ್ಚೋದು ಮತ್ತು ಹಾಕೋದು ನಿಮಗೂ ಕಂಟಾಲಾಗುತ್ತೆ. ಬಟ್ ಹ್ಯಾಂಡ್ ಸ್ಟಿಚ್ ಆದರೆ ಬೇಗ ಅದನ್ನು ಕೈಚೀಲ ಕಟ್ಟಿಂಗ್ ಮಾಡ್ಬೋದು ಮತ್ತು ಈಸಿಯಾಗಿ ಬಿಚ್ಬೋದು ಮತ್ತು ಈಸಿಯಾಗಿ ನಾವು ಸ್ಟಿಚಿಂಗ್ ಮಾಡ್ಕೋಬೋದು. ಅದಕ್ಕೋಸ್ಕರ ನೋಡಿ, ಹೊಲಿಗೆ ಹಾಕಬೇಕಾದ್ರೆ ಈ ಭಾಗದಲ್ಲಿ ಏನು ಮಾಡಬೇಕು, ಡಬಲ್ ಸ್ಟಿಚಿಂಗ್ ನೀವು ಹೊಲಿಗೆ ಹಾಕಬೇಕಾಗುತ್ತೆ. ಈ ರೀತಿ ನಾನಿಲ್ಲಿ ಒಂದು ಹೊಲಿಗೆ ಹಾಕಿದ್ದೀನಿ, ಮತ್ತೊಂದು ಸರಿ ನಾನಿಲ್ಲಿ ಹೊಲಿಗೆ ಹಾಕ್ತಾಯಿದ್ದೀನಿ. 2 ಹೊಲಿಗೆ ಕಂಪ್ಲೀಟ್ ಆಯಿತು. ಇವಾಗ ನೀವು ಡೈರೆಕ್ಟಾಗಿ ನೀವು ಸೀದಾ ಮಾಡ್ಬೋದು. ಡೈರೆಕ್ಟಾಗಿ ನೀವು ಡೋರಿ ಒಂದು ದಾರ ಹೊಲ್ಕೊಳ್ಳೋದಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಯಾವ ರೀತಿ ಹೊಲಿಬೋದು ಅಂತ ಅಂದ್ಬಿಟ್ಟು. ಅದು ನಾನಿಲ್ಲಿ ವೀಡಿಯೋದಲ್ಲಿ ತೋರಿಸಿಲ್ಲ. ನೋಡಿ ಫ್ರೆಂಡ್ಸ್, ಸಿಂಪಲ್ ಸಲ್ವಾರ್ ನಿಮಗೆ ಕಟ್ಟಿಂಗ್ ಮಾಡಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು